ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಜಾಸ್ತಿ ಆಗ್ತದೆ. ಯಾಕೆ ಈಗ ಆಗ್ತಿದೆ? वो चुनौती है हार्ट अटैक ಅಚಾನಕ್ ಹಾರ್ಟ್ ಅಟ್ಯಾಕ್. ಇವನ್ನೆಲ್ಲ ನಾನು ನನ್ನ ಭಾಷೆನಲ್ಲಿ ಸೋಮಾರಿತನದ ಕಾಯಿಲೆಗಳು ಅಂತ ಹೇಳ್ತೀನಿ. ಸಕ್ಕರೆ ಕಾಯಿಲೆ ಇರ್ಬೋದು, BP ಕಾಯಿಲೆ ಇರ್ಬೋದು, ಹೃದಯ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು, ಸ್ಟ್ರೋಕ್, ಇವೆಲ್ಲದೂ ಸೋಮಾರಿತನದ ಕಾಯಿಲೆ. ಸೋಮಾರಿತನದ ಕಾಯಿಲೆ. ಸೊ ನಾವು ತಗೊಳ್ತಕ್ಕಂಥ ಆಹಾರ ಲಿವರಿಗೆ ಹೋಗ್ತದೆ. ನಾವು ತಗೊಳ್ತಕ್ಕಂತಹ ಆಹಾರ ಖರ್ಚಾಗ್ಲಿಲ್ಲ ಅಂದ್ರೆ ಅದು ಫ್ಯಾಟ್ ಆಗಿ ಸ್ಟೋರ್ ಮಾಡುತ್ತೆ. ಸಿಂಪಲ್. ನೀವೇ ದೇಹನ ದಂಡಿಸ್ಬಿಟ್ಟು ಬೆವರು ಸುರಿಸ್ಬೇಕು. ಅದೇ ಇದಕ್ಕೆ ಪರಿಹಾರ. BP ವಿಷಯಕ್ಕೆ ಬಂದ್ರೆ ಸರ್, ಕೆಲವೊಂದು ಕೋಪ ಬಂದಾಗ BP ಜಾಸ್ತಿ ಆಗುತ್ತೆ, ಇಲ್ದಿದ್ರೆ ನಾರ್ಮಲ್ ಇದ್ದಾಗಲೇ BP ಜಾಸ್ತಿ ಆಗುತ್ತೆ. ಏನ್ ಎರಡು ವ್ಯತ್ಯಾಸ? ಕೋಪ ಬಂದಾಗ BP ರೈಸ್ ಆಗೋದು ಇಟ್ಸ್ ಅ ನಾರ್ಮಲ್ ಪ್ರೋಸೆಸ್. ಅತಿರೇಕಕ್ಕೆ ಹೋಗೋದು ಅದು ಅಬ್ನಾರ್ಮಲ್ ಆಗುತ್ತೆ. BPಗೂ ಕೋಪಕ್ಕೂ ಸಂಬಂಧವೇ ಇಲ್ಲ. ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡಿದ್ರೆ ಅದು ಎಂಡ್ ಆಗೋದಿಲ್ಲ, ಸಾಯೋ ತನಕ ತಗೊಳ್ತಾನೆ ಇರ್ಬೇಕು ಅಂತ. ಇದೇನ್ ಮಾಫಿಯಾನ? ನಿಮ್ಮ BPಗೆ ನೀವೇ ಜವಾಬ್ದಾರಿ ತಗೊಳ್ಳಿ. ನನ್ನ ಪೇಷಂಟ್ಸ್ ಅದೇ ಹೇಳೋದು ನಾನು, ಮುಕ್ಕಾಲು ಭಾಗ ನಿಮ್ ಜವಾಬ್ದಾರಿ ರೀ, ಕಾಲ್ ಭಾಗ ನನ್ನ ಜವಾಬ್ದಾರಿ. ಅಧಿಕ ರಕ್ತದೊತ್ತಡಕ್ಕೆ ಮುಖ್ಯವಾದಂತಹ ಕಾರಣ ಉಪ್ಪಲ್ಲ. ಇಟ್ ಈಸ್ ರಾಂಗ್. ನಿಮ್ಮ ಕಾಯಿಲೆಗೆ ನೀವೇ ಜವಾಬ್ದಾರರು. ಡಾಕ್ಟರ್ ಯಾಕೆ ಬೈತೀರಿ? ವ್ಯವಸ್ಥೆಗೆ ಯಾಕೆ ಬೈತೀರಿ? ಸುಮ್ಮನೆ ಮಾಫಿಯಾ ಅಂತೆಲ್ಲ ಯಾಕೆ ಯೂಸ್ ಮಾಡ್ತೀರಿ ವರ್ಡ್ಸು? ನಾನು ಎಷ್ಟು ಜನ ಪೇಷಂಟ್ಸಿಗೆ ಮಾತ್ರ ನಿಲ್ಲಿಸಿಲ್ಲ. ಶುಗರ್ ಮಾತ್ರ ನಿಲ್ಲಿಸಿದ್ದೀನಿ, BP ಮಾತ್ರ ನಿಲ್ಲಿಸಿದ್ದೀನಿ, ಕೊಲೆಸ್ಟ್ರಾಲ್ ಮಾತ್ರ ಎಲ್ಲ ನಿಲ್ಲಿಸಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸರ್. ನೀವು ಹೃದಯ ತಜ್ಞರಾಗಿರೋದ್ರಿಂದ ಹೃದಯದ ಬಗ್ಗೆ ಒಂದು ಕೆಲವು ಅನುಮಾನಗಳು, ಕೆಲವು ಡೌಟ್ಗಳನ್ನ ಕ್ಲಿಯರ್ ಮಾಡ್ಬೇಕು ಅಂತ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಜಾಸ್ತಿ ಆಗ್ತದೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಜನರ ಸಾವಿಗೆ ಹೆಚ್ಚು ಕಾರಣವಾಗ್ತಿರೋದು ಇದು. ಯಾಕೆ ಈಗ ಆಗ್ತಿದೆ? ಜನರ ಫುಡ್ ಇದ್ರಲ್ಲಿ ಏನಾದ್ರು ವ್ಯತ್ಯಾಸ ಕಾಣ್ತಿದ್ಯಾ? ಏನ್ ಯಾಕೆ ಅಂತ? ಸೊ ನೀವು ಹೇಳಿದ ಹಾಗೆ ಕರೆಕ್ಟ್. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಡೆಫಿನೆಟ್ಲಿ ಜಾಸ್ತಿ ಆಗ್ತಾ ಇದೆ. 10 ವರ್ಷದ ಕೆಳಗಡೆ ನಾವು ನೋಡ್ತಿರ್ತಕ್ಕಂಥದ್ದಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸಗಳಾಗಿದೆ. ವ್ಯತ್ಯಾಸಗಳು ಯಾಕೆ ಅಂತಂತಂದ್ರೆ ಜೀವನ ಶೈಲಿ, ಸೊ ಲೈಫ್ ಸ್ಟೈಲ್ ಅಂತ ನಾವೇನ್ ಮಾತಾಡ್ತೀವಿ, ಸೊ ದಟ್ ಈಸ್ ವಾಟ್ ಇಟ್ ಈಸ್. ಸೊ ಮೋಸ್ಟ್ ಆಫ್ ದ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರ್ತಕ್ಕಂಥದ್ದೇನೆ ನಮ್ಮ ಜೀವನ ಶೈಲಿಯಲ್ಲಿ ಆಗಿರ್ತಕ್ಕಂತಹ ವ್ಯತ್ಯಾಸಗಳಿಂದ. ಸೊ ಏನೇನು ವ್ಯತ್ಯಾಸ ಆಗಿದೆ ಇವನ್ನೆಲ್ಲ ನಾನು ನನ್ನ ಭಾಷೆನಲ್ಲಿ ಸೋಮಾರಿತನದ ಕಾಯಿಲೆಗಳು ಅಂತ ಹೇಳ್ತೀನಿ. ಸಕ್ಕರೆ ಕಾಯಿಲೆ ಇರ್ಬೋದು, BP ಕಾಯಿಲೆ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಬೊಜ್ಜು ಇರ್ಬೋದು. ಅದಕ್ಕೆ ಸೆಕೆಂಡ್ರಿ ಆಗಿ ಬರ್ತಕ್ಕಂತಹ ಹೃದಯ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು, ಸ್ಟ್ರೋಕ್, ಇವೆಲ್ಲದೂ ಸೋಮಾರಿತನದ ಕಾಯಿಲೆಗಳು. ಸೊ ಯಾಕೆ ಅಂತಂತಂದ್ರೆ ಮನುಷ್ಯನ ಒಂದು ಶರೀರ ಏನಿದೆ ಇದು ದಂಡಿಸ್ಬೇಕಿದು. ಸೊ ಮುಂಚೆ ಎಲ್ಲ ನಮ್ಮ ಹಳೆ ಒಂದು ಇವ್ರನ್ನೆಲ್ಲ ನೋಡಿದ್ರೆ ಅವರು ದೇಹ ದಂಡಿಸ್ತಾ ಇದ್ರು. ಅವ್ರ ಮೇನ್ ಕೆಲಸನೇ ದೇಹ ದಂಡಿಸೋದಿತ್ತು. ಇವಾಗ ನಾವು ಮನಸ್ಸನ್ನ ದಂಡಿಸ್ತಾ ಇದ್ದೀವಿ, ದೇಹ ದಂಡಿಸೋದು ಕಮ್ಮಿ ಆಗಿದೆ. ಯಾವಾಗಲೂ ಒಂದ್ಸಲ ವ್ಯಾಯಾಮ ಮಾಡೋದು ಅಥವಾ ಸಣ್ಣ ಪುಟ್ಟ ಏನೋ ಕೆಲಸ ಮಾಡಿಕೊಂಡು ಆ ಕೆಲಸನೇ ನಾವು ವ್ಯಾಯಾಮ ಅನ್ಕೊಂಡ್ಬಿಟ್ಟಿದೀವಿ. ಸೊ ಅದು ದೇಹ ದಂಡಿಸ್ದಲೇ ಇರೋದ್ರಿಂದ ತಗೊಳ್ತಕ್ಕಂತಹ ಆಹಾರ ಏನಾಗ್ತದೆ ಲಿವರಿಗೆ ಹೋಗ್ತದೆ. ಡೈಜೆಷನ್ ಆದ್ಮೇಲೆ ಸೊ ನಾವು ತಗೊಳ್ತಕ್ಕಂಥ ಆಹಾರ ಲಿವರಿಗೆ ಹೋಗ್ತದೆ. ಲಿವರ್ ಏನಾಗ್ತದೆ, ಅದು ಅವಶ್ಯಕತೆಗಿಂತ ಹೆಚ್ಚಿಗೆ ಆಹಾರ ಬಂದರೆ ಅಥವಾ ನಾವು ತಗೊಳ್ತಕ್ಕಂತಹ ಆಹಾರ ಖರ್ಚಾಗ್ಲಿಲ್ಲ ಅಂದ್ರೆ ಅದು ಫ್ಯಾಟ್ ಆಗಿ ಸ್ಟೋರ್ ಮಾಡುತ್ತೆ. ಸಿಂಪಲ್. ನ್ಯಾಚುರಲ್ ಪ್ರೋಸೆಸ್ ಹೇಗೆ ಅಂದ್ರೆ ವೇಸ್ಟ್ ಮಾಡಲ್ಲ ನಮ್ಮ ನೇಚರು, ನಮ್ಮ ಬಾಡಿ ಉಳಿಸ್ಕೊಳುತ್ತೆ. ಸೊ ಹೆಚ್ಚಿಗೆ ಆಹಾರ ನಾವು ತಗೊಂಡಾಗ ನಾವು ತಗೊಳ್ತಿರ್ತಕ್ಕಂಥ ಆಹಾರ ಹೆಚ್ಚಿಗೆ ಅನ್ನೋದು ಫಸ್ಟ್ ನಮ್ಮ ತಲೆಗೆ ಬರಬೇಕು. ನಮ್ಗೆ ಅಷ್ಟೊಂದು ಆಹಾರ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಖರ್ಚೆ ಮಾಡೋದಿಲ್ಲ. ಸೊ ಹಾಗಾಗಿ ಆಹಾರ ಹೆಚ್ಚಿಗೆ ಆದ್ರೆ ಏನಾಗುತ್ತೆ, ಲಿವರ್ಗೆ ಹೋಗುತ್ತೆ ಎಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಇಸ್ ಪ್ರೊಸೆಸ್ ಬೈ ಲಿವರ್. ಸೊ ಈ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಬೊಜ್ಜು ಎಲ್ಲದೂ ಲಿವರ್ ಕಾಯಿಲೆಗಳಿದು. ಸೊ ಇದು ಯಾವುದನ್ನು ನೀವು ಜನರಲ್ ಆಗಿ ಆ ಕಾಯಿಲೆ ಅಂತ ನಾವು ಏನ್ ಮಾತಾಡ್ತೀವಿ, ದಿಸ್ ಇಸ್ ಆಲ್ ರಿಲೇಟೆಡ್ ಟು ಲಿವರ್. ಸೊ ಆ ಲಿವರ್ ಏನಾಗ್ತದೆ, ಸುಸ್ತಾಗಿ ಹೋಗ್ಬಿಡುತ್ತೆ ಪ್ರೊಸೆಸ್ ಮಾಡಿ. ಹಾಗಾಗಿ ಎಕ್ಸ್ಟ್ರಾ ಏನು ಫುಡ್ ಇರ್ತದೆ ಅದು ಗ್ಲೈಕೋಜನ್ ಸ್ಟೋರ್ಸ್ ಆಗುತ್ತೆ. ಅದಾದ್ಮೇಲೆ ಅದಕ್ಕಿಂತನೂ ಎಕ್ಸ್ಟ್ರಾ ಆದ್ರೆ ನಮ್ಮ ಶರೀರದಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಫ್ಯಾಟ್ ಏನೇನೇನೆ ಕಾಲಕ್ರಮೇಣ ಇಯರ್ಸ್ ಟುಗೆದರ್ 10 years 20 years ರಕ್ತನಾಳಗಳಲ್ಲಿ ಕಟ್ಕೊಳ್ತಾ ಹೋಗುತ್ತೆ. ಸೊ ಅದು ಕಸದ ತರ. ಕೊಲೆಸ್ಟ್ರಾಲ್ ಇಸ್ ವಾಟ್? ಇಟ್ಸ್ ಡಸ್ಟ್. ಸೊ ಡಸ್ಟ್ ಧೂಳಿದ್ರೆ ಏನಾಗುತ್ತೆ, ಕಸ ಇದ್ರೆ ಏನಾಗುತ್ತೆ, ಕುಟ್ಕೊಳ್ಳುತ್ತೆ, ಕಟ್ಕೊಳ್ಳುತ್ತೆ, ಕರೆ ಕಟ್ಕೊಳ್ಳುತ್ತೆ. ಅದು ಅಷ್ಟೇನೆ. ಕೊಲೆಸ್ಟ್ರಾಲ್ ರಕ್ತನಾಳದಲ್ಲಿ ಯಾಕೆ ಕಟ್ಕೊಳ್ಳುತ್ತೆ, ಅಧಿಕವಾಗಿದ್ದಾಗ ಕರೆ ತರ ಕಟ್ಕೊಳ್ಳುತ್ತೆ. ಶುಗರ್ ಜಾಸ್ತಿ ಇದ್ರೆ ಅದು ಅಷ್ಟೇ ಕರೆ ತರ ಕಟ್ಕೊಳ್ಳುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಅದು ಕರೆ ತರ ಕಟ್ಕೊಳ್ಳುತ್ತೆ. ಸೊ ಇದೆಲ್ಲ ಕಸದ ತರ. ನಾವನ್ನ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡೋದಿಲ್ಲ ನಾವು.
ಸೊ ಬೇರೆದಕ್ಕೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಇರ್ತದೆ, ಕಸಪೊರಕೆ ಇರ್ತದೆ, ಕ್ಲೀನ್ ಮಾಡ್ತೀರಾ. ಶರೀರನ ಹೆಂಗೆ ಕ್ಲೀನ್ ಮಾಡ್ತೀರಾ? Okay. ಅದಕ್ಕೇನೋ ಮೆಡಿಸಿನ್ ಇಲ್ಲ, ಏನೋ ಒಂದು ಎಕ್ವಿಪ್ಮೆಂಟ್ ಇಲ್ಲ, ಅದು ಇದ್ದಿದ್ರೆ ಬಂದ್ಬಿಡೋದು ಇಷ್ಟೊತ್ತಿಗೆ. ಡಸಂಟ್ ವರ್ಕ್ ದಟ್ ವೇ. ನೀವೇ ದೇಹನ ದಂಡಿಸ್ಬಿಟ್ಟು ಬೆವರು ಸುರಿಸ್ಬೇಕು, ಅದೇ ಇದಕ್ಕೆ ಪರಿಹಾರ. BP ವಿಷಯಕ್ಕೆ ಬಂದ್ರೆ ಸರ್, ಕೆಲವೊಂದು ಕೋಪ ಬಂದಾಗ BP ಜಾಸ್ತಿ ಆಗುತ್ತೆ, ಇಲ್ದಿದ್ರೆ ನಾರ್ಮಲ್ ಇದ್ದಾಗಲೇ BP ಜಾಸ್ತಿ ಆಗುತ್ತೆ. ಏನ್ ಎರಡು ವ್ಯತ್ಯಾಸ? ಸೊ ಸಹಜವಾಗಿ BP ಅಂತಂತಂದ್ರೆ ಎಲ್ರಿಗೂ ಒಂದು ಬ್ಲಡ್ ಪ್ರೆಷರ್ ಇದ್ದೇ ಇರುತ್ತೆ. ಓಕೆ. ಇಲ್ಲಿ ಸಮಸ್ಯೆ ಆಗೋದು ಅಧಿಕ ರಕ್ತದೊತ್ತಡ, ಹೈ BP. ಸೊ BP ಈಸ್ ರಿಲೇಟೆಡ್ ಟು ಅವರ್ ಎಮೋಷನ್ಸ್. ನಮ್ಮ ಶರೀರದಲ್ಲಿ ನಮ್ಮ ಒಂದು ಭಾವನೆಗಳು ಎಲ್ಲ ಇದ್ದಾಗ ಒಂದು ಕೆಲವಷ್ಟು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ಸ್ ರಿಲೀಸ್ ಆದಾಗ BP ಹೆಚ್ಚಿಗೆ ಆಗೋದು ಸಹಜ. ಇಟ್ಸ್ ಎ ನಾರ್ಮಲ್ ಪ್ರೋಸೆಸ್. ಕೋಪ ಬಂದಾಗ BP ರೈಸ್ ಆಗೋದು ಇಟ್ಸ್ ಎ ನಾರ್ಮಲ್ ಪ್ರೋಸೆಸ್. ಅತಿರೇಕಕ್ಕೆ ಹೋಗೋದು ಅದು ಅಬ್ನಾರ್ಮಲ್ ಆಗುತ್ತೆ. ಸೊ ನಾವು BP ಇಂದ ಕೋಪ ಅಂತ ಅನ್ಕೊಂಡಿದ್ದೀವಿ. ಈ ಪಿಕ್ಚರ್ಗಳೆಲ್ಲ ಏನು ತೋರಿಸಿರ್ತಾರೆ ಎಲ್ಲ ಒಂದು ಏನೋ ಒಂದು ಮಿತ್ ಇದು. ಸೊ BP ಇದೆ, ಇವರು ರೈಸ್ ಆಗ್ಬಿಡ್ತಾರೆ, BP ರೈಸು, BP ಕೋಪ, ಹಾಗೆ ಹೀಗೆ. ನೋ, ಇಟ್ ಡಸಂಟ್ ವರ್ಕ್ ದಟ್ ವೇ. ಸೈಂಟಿಫಿಕಲಿ ಇಟ್ ಈಸ್ ನಾಟ್ ಲೈಕ್ ದಟ್. BPಗೂ ಕೋಪಕ್ಕೂ ಸಂಬಂಧವೇ ಇಲ್ಲ. ದೇರ್ ಇಸ್ ನೋ ರಿಲೇಷನ್. BPಗೂ ಭಾವನೆಗಳಿಗೂ ರಿಲೇಷನ್ ಇದೆ. ಸೊ ಕೋಪ ಕೂಡ ಒಂಥರದ ಭಾವನೆ. ಬೇರೆ ಬೇರೆ ಭಾವನೆಗಳಿಂದ ನಮ್ಮ ಬಾಡಿನಲ್ಲಿ ಕೆಲವು ಕೆಟಕೊಲಮೈನ್ಸ್ ಅಂತ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಾಗ BP ರೈಸ್ ಆಗೋದು ಸಹಜ. ಇಟ್ಸ್ ನಾರ್ಮಲ್, ಇಟ್ಸ್ ನ್ಯಾಚುರಲ್. ಆದರೆ ಅಧಿಕ ರಕ್ತದೊತ್ತಡದ ಒಂದು ಕಾಯಿಲೆ ಇದ್ದರೆ, BP ಕಾಯಿಲೆ ಇದ್ದರೆ, ಸಮಾಧಾನವಾಗಿದ್ದಾಗಲೂ BP ರೈಸ್ ಆಗ್ತದೆ. ಎಲ್ಲ ಸಹಜವಾಗಿ ನಾರ್ಮಲ್ ಆಗಿರ್ತಕ್ಕಂಥದ್ದು ಕೂಡ BP ಹೆಚ್ಚಿಗೆ ಬಂದಾಗ, ಒಂದು ಲಿಮಿಟ್ ಗಿಂತ ಹೆಚ್ಚಿಗೆ ಬಂದಾಗ ಅದನ್ನ ನಾವು ಅಧಿಕ ರಕ್ತದೊತ್ತಡ ಅಂತ ಕರೆದು ಅದಕ್ಕೆ ನಾವು ಚಿಕಿತ್ಸೆಯನ್ನ ಶುರು ಮಾಡಬೇಕು. ಈ BP ಸಮಸ್ಯೆ ಅಂತ ಬಂದ್ರೆ ಕೆಲವು ಡಾಕ್ಟರ್ಸ್ ಹೇಳ್ತಾರೆ 130 ಇದ್ರೆ ಅದು ನಾರ್ಮಲ್ ಅಂತ, ಕೆಲವು ಡಾಕ್ಟರ್ಸ್ ಹೇಳ್ತಾರೆ 150 ಇದ್ರೆ ನಾರ್ಮಲ್ ಅಂತ. ಆಮೇಲೆ ಇನ್ನೊಂದು BP ಪೇಷಂಟ್ ಗಳ ಕಂಪ್ಲೇಂಟ್ ಏನು ಅಂದ್ರೆ, ಅವರು ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡಿದ್ರೆ ಅದು ಎಂಡ್ ಆಗೋದಿಲ್ಲ, ಸಾಯೋ ತನಕ ತಗೊಳ್ತಾನೆ ಇರ್ಬೇಕು ಅಂತ. ಇದೇನ್ ಮಾಫಿಯಾನಾ ಅಥವಾ ಏನಿದು ಅಂತ? ಇಲ್ಲ. ಸಿ, ದಿಸ್ ಇಸ್ ಆಲ್ ಮಿತ್. ಸಿ, ಬೇಸಿಕಲಿ ಏನಾಗುತ್ತೆ, ಜನರ ಹತ್ರ ಫೋನ್ ಇರ್ತದೆ, ಎಲ್ಲ ಇರ್ತದೆ, ಮಾಹಿತಿ ತಗೊಳಲ್ಲ, ಕೆಲ್ಸಕ್ಕೆ ಬಾರದು ವಿಡಿಯೋಸ್ ನೋಡ್ಕೊಂಡು ಕೂತ್ಕೋತಾರೆ. ದಟ್ ಇಸ್ ದ ಪ್ರಾಬ್ಲಮ್. ಸಿ, ನಿಮ್ಗೇನು ಹುಡುಕಿ ಗೈಡ್ ಲೈನ್ಸ್ ಇರ್ತದೆ. ನಾನು ಏನೇ ಒಂದು ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲದಕ್ಕೊಂದು ಗೈಡ್ ಲೈನ್ಸ್ ಇದೆ. ಸೊ ಗೌರ್ಮೆಂಟ್ ರೆಕಗ್ನೈಸ್ಡ್ ಅಸೋಸಿಯೇಷನ್ಸ್ ಇದೆ. ಸೊ ನಾವು ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅಂತೀವಿ, ಇಂಡಿಯನ್ ಕಾರ್ಡಿಯಾಲಜಿ ಅಂತೀವಿ, ESC ಅಂತ ಕರಿತೀವಿ, ಯುರೋಪಿಯನ್ ಸೊಸೈಟಿ ಆಫ್ ಕಾರ್ಡಿಯಾಲಜಿ. ಇವೆಲ್ಲ ನಮಗೆ ಒಂದಷ್ಟು ಗೈಡ್ ಲೈನ್ಸ್ ಕೊಡುತ್ತೆ. ಆ ಗೈಡ್ ಲೈನ್ಸ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ. ಸೊ ಆಫೀಸ್ BP ಅಂದ್ರೆ ನಮ್ಮ ಕ್ಲಿನಿಕ್ BP ಒಂದು, ಹೋಮ್ BP ಒಂದು, ಅದು ಕ್ಲಿಯರ್ ಕಟ್ ಲೆವೆಲ್ಸ್ ಇದೆ. ಆ ಲೆವೆಲ್ಸ್ ಗಿಂತ ಪರ್ಸಿಸ್ಟೆಂಟ್ಲಿ ಜಾಸ್ತಿ ಬಂದರೆ, ಯಾವಾಗ್ಲೂ ಒಂದ್ಸಲ ಅಲ್ಲ, ಪರ್ಸಿಸ್ಟೆಂಟ್ಲಿ ಜಾಸ್ತಿ ಬಂದ್ರೆ ಅದನ್ನ ನಾವು ಅಧಿಕ ರಕ್ತದೊತ್ತಡ ಅಂತ ಕನ್ಸಿಡರ್ ಮಾಡಿ ಮಾತ್ರೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಮಾತ್ರೆಗಿಂತನೂ ಲೈಫ್ ಸ್ಟೈಲ್. ಸಿ, ನಾನು ಜನರಲಿ ಮಾತ್ರೆಗಳಿಗಿಂತನೂ ಲೈಫ್ ಸ್ಟೈಲ್ಗೆ ಬಹಳಷ್ಟು ಆದ್ಯತೆನ ಕೊಡ್ತೀನಿ. ಯಾಕೆ ಅಂತಂತಂದ್ರೆ ಇವೆಲ್ಲ ಲೈಫ್ ಸ್ಟೈಲ್ ಕಾಯಿಲೆಗಳು, ಸೋಮಾರಿತನದ ಕಾಯಿಲೆಗಳು. ಅದನ್ನ ಸರಿ ಮಾಡ್ಕೋಬೇಕೇ ಹೊರತು ನೀವು ಅನ್ನೆಸೆಸರಿ ಮಾತ್ರೆಗಳು ತಗೊಳ್ತಾ ಹೋದ್ರೆ ಅದು ಆಡ್ ಆನ್ ಆಗ್ತಾನೆ ಹೋಗುತ್ತೆ. ನಿಮ್ಮ BPಗೆ ನೀವೇ ಜವಾಬ್ದಾರಿ ತಗೊಳ್ಳಿ. ಸೊ ನನ್ನ ಪೇಷಂಟ್ಸ್ ಅದೇ ಹೇಳೋದು, ನಾನು ಮುಕ್ಕಾಲು ಭಾಗ ನಿಮ್ ಜವಾಬ್ದಾರಿ ರೀ, ಕಾಲು ಭಾಗ ನನ್ನ ಜವಾಬ್ದಾರಿ. ನೀವು ಜವಾಬ್ದಾರಿ ತಗೊಳ್ಳಿ, ವಾಕ್ ಮಾಡಿ, ವ್ಯಾಯಾಮ ಮಾಡಿ, ತೂಕ ಇಳಿಸಿ. ಅಧಿಕ ರಕ್ತದೊತ್ತಡಕ್ಕೆ ಮುಖ್ಯವಾದಂತಹ ಕಾರಣ ಉಪ್ಪಲ್ಲ, ಇಟ್ ಈಸ್ ರಾಂಗ್. ಮುಖ್ಯವಾದ ಕಾರಣ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬೊಜ್ಜು. ಎಷ್ಟು ಜನ ಅವರ ಹೈಟ್ ಕರೆಕ್ಟ್ ಆಗಿ ತೂಕ ಇದ್ದಾರೆ ಇವಾಗ? ಎಷ್ಟು ಜನ ಇದ್ದಾರೆ? 10 ಜನ ತಗೊಳ್ಳಿ ನಿಮ್ ಸುತ್ತಮುತ್ತ ಇರೋರ್ಗೆನೇನೆ. 8 ಜನ ಅವ್ರಿಗೆ ಎಕ್ಸ್ಪೆಕ್ಟೆಡ್ ಗಿಂತ ಜಾಸ್ತಿ ಇದ್ದಾರಪ್ಪ. BP ಬರ್ತಲ್ಲ, ಏನಾಗುತ್ತೆ? ನಿಮ್ಮ ಕಾಯಿಲೆಗೆ ನೀವೇ ಜವಾಬ್ದಾರರು. ಡಾಕ್ಟರ್ಗೆ ಯಾಕೆ ಬೈತೀರಿ? ವ್ಯವಸ್ಥೆಗೆ ಯಾಕೆ ಬೈತೀರಿ? ಸುಮ್ಮನೆ ಮಾಫಿಯಾ ಅಂತೆಲ್ಲ ಯಾಕೆ ಯೂಸ್ ಮಾಡ್ತೀರಿ ವರ್ಡ್ಸ್? ಹುಡುಕಿ, ನೀವೇ ಮಾಹಿತಿ ತಗೊಳ್ಳಿ. ಫೋನ್ ಇರ್ತದೆ, ಗೂಗಲ್ ಅಲ್ಲಿ ಹುಡುಕಿ, ಒಂದು ಯುರೋಪಿಯನ್ ಗೈಡ್ ಲೈನ್ಸ್ ತಗೊಳ್ಳಿ, ಅಮೆರಿಕನ್ ಗೈಡ್ ಲೈನ್ಸ್ ತಗೊಳ್ಳಿ, ಇಂಡಿಯನ್ ಗೈಡ್ ಲೈನ್ಸ್ ತಗೊಳ್ಳಿ, ಓದಿ, ಅದರಲ್ಲಿ ಮುಗಿದೋಯ್ತು. ಮಾಹಿತಿ ತಗೊಳ್ಳಿ. ಈಗ ಒಂದು ವ್ಯಾಲ್ಯೂ ಇರ್ತದೆ, ಪರ್ಸಿಸ್ಟೆಂಟ್ಲಿ ಅದಕ್ಕಿಂತ ಜಾಸ್ತಿ ಬರ್ತಾ ಇದೆಯಾ, ನೀವು ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ, ನಿಮ್ಮ BMI ಸರಿ ಮಾಡ್ಕೊಳ್ಳಿ. BMI ಒಳಗಡೆ ಇದ್ರೆ BP ಯಾಕೆ ಬರ್ತದೆ? ಆಸ್ ಸಿಂಪಲ್ ಆಸ್ ದಟ್. ಸೊ ಯು ಡೋಂಟ್ ಸ್ಟಾಪ್ ಬ್ಲೇಮಿಂಗ್. ವ್ಯವಸ್ಥೆಯನ್ನ ಬ್ಲೇಮ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ಅದು ವ್ಯವಸ್ಥೆ ಇರೋದೇ ನಿಮ್ಮ ಅನುಕೂಲಕ್ಕೆ. ಈಗ BP, ಈಗ ನಮ್ದು ಏನಾಗ್ತದೆ, ಆಫೀಸ್ BP 140-90 ಅಂತ ಮಾತಾಡ್ತೀವಿ. ಅದಕ್ಕಿಂತ ಹೆಚ್ಚಿಗೆ ಬಂದ್ರೆ ಮಾತ್ರೆ ಶುರು ಮಾಡ್ಬೇಕು, ಇಲ್ಲ ಅಗ್ರೆಸಿವ್ ಲೈಫ್ ಸ್ಟೈಲ್ ಮಾಡ್ಬೇಕಂತ ಹೇಳ್ತೀವಿ. ಈಗ ನೀವು ಲೈಫ್ ಸ್ಟೈಲ್ ಮಾಡ್ದಲ್ಲ ಇದ್ದಾಗ ಡಾಕ್ಟರ್ ಮಾತ್ರೆ ಅಂತಾನೆ ಶುರು ಮಾಡ್ಬೇಕು, ಇನ್ನೇನ್ ಮಾಡುವಂತೀರಿ? ಆಮೇಲೆ ಇನ್ನೊಂದು ಏನಾಗ್ತದೆ, ಯಾಕೆ ಶುರು ಮಾಡ್ಬೇಕು? ಇದ್ರಿತ್ತು ಬಿಡಿ BP, ಚೆನ್ನಾಗಿ ಓಡಾಡ್ಕೊಂಡಿರ್ತಾರಲ್ಲ, ಯಾಕೆ ಶುರು ಮಾಡ್ಬೇಕು ಅನ್ನೋದು ಬರುತ್ತೆ. ಯಾಕೆ ಶುರು ಮಾಡ್ಬೇಕು ಅಂದ್ರೆ, ಈಗ ಒಬ್ಬ ಮನುಷ್ಯ, ಈಗ ನೀವು ಕೂತ್ಕೊಂಡಿದ್ದೀರಿ, ನಿಮ್ ತಲೆ ಮೇಲೆ ಒಂದು 25 kg ಚೀಲ ಇಡ್ತೀನಿ, ಒತ್ಕೊಂಡಿರ್ತೀರಾ? ಎಷ್ಟು ತನಕ ಒತ್ಕೋತೀರಿ? 5 ನಿಮಿಷ, 6 ನಿಮಿಷಕ್ಕೆ ಸುಸ್ತಾಗ್ತೀರಾ? ಹೌದಾ? ಯಾಕೆ ಸುಸ್ತಾಗ್ತೀರಿ? ಯಾಕೆಂದ್ರೆ ಅದು ಕೆಪಾಸಿಟಿ. ನಮ್ಮ ಹೃದಯಕ್ಕೂ ನಮ್ಮ ಕಿಡ್ನಿಗೂ ಒಂದು ಕೆಪಾಸಿಟಿ ಇದೆ.
ಆ ವ್ಯಾಲ್ಯೂಗಿಂತ ಹೆಚ್ಚಿಗೆ ಹೋದ್ರೆ ಅದ್ರ ಮೇಲೆ ಅಷ್ಟು ಒತ್ತಡ ಬೀಳ್ತದೆ ಕಾಲಕ್ರಮೇಣ. ಈಗೇನೂ ಆಗೋದಿಲ್ಲ, 5 ವರ್ಷ 10 ವರ್ಷ ಕಳೆದ ಮೇಲೆ ಕಿಡ್ನಿ ಫೇಲ್ ಆಗ್ತದೆ, ಹೃದಯ ಫೇಲ್ ಆಗ್ತದೆ. ಇದು ನಾನು ಹೇಳ್ತಿರೋದಲ್ಲ, ನಮ್ಮ ಒಂದು ರಿಸರ್ಚ್ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅದೇನಾಗ್ತದೆ, ನಾವು ಅದೊಂದು ಪ್ರೆಡಿಕ್ಷನ್ ಇರ್ತದೆ, ಅದಕ್ಕೆ ಇವಾಗ್ಲಿಂದನೇ ಅದಕ್ಕೆ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ. ಈ ಮಾತ್ರೆಗಳು ಹೇಳಿದ್ರಿ, ತಗೋಬೇಡಿ ಮಾತ್ರೆನ. ಅಟ್ ದಿ ಎಂಡ್ ಆಫ್ ದ ಡೇ ಆಸ್ ಎ ಡಾಕ್ಟರ್ ನನಗೆ ಟಾರ್ಗೆಟ್ ರೀಚ್ ಆದ್ರೆ ಸಾಕಲ್ಲ. ಹೌದು, ಬಿ ಪಿ ಒಳಗಡೆ ಇಟ್ಕೊಂಡ್ಬಿಡಿ, ಮಾತ್ರೆ ಇಲ್ದಂಗೆ ಇಟ್ಕೊಳ್ಳಿ, ಅದ್ರಲ್ಲಿ ಏನಿದೆ. ನಾನು ಎಷ್ಟು ಜನ ಪೇಷಂಟ್ಸಿಗೆ ಮಾತ್ರೆ ನಿಲ್ಸಿಲ್ಲ, ಶುಗರ್ ಮಾತ್ರೆ ನಿಲ್ಸಿದ್ದೀನಿ, ಬಿ ಪಿ ಮಾತ್ರೆ ನಿಲ್ಸಿದ್ದೀನಿ, ಕೊಲೆಸ್ಟ್ರಾಲ್ ಮಾತ್ರೆಗಳನ್ನ ನಿಲ್ಸಿದ್ದೀನಿ. ಹೇಗೆ ಲೈಫ್ ಸ್ಟೈಲ್ ಅವ್ರ ಇಂಪಾರ್ಟೆನ್ಸ್ ಹೇಳ್ಬೇಕು, ತಿಳ್ಕೋಬೇಕು. ಯಾರ್ಯಾರು ತಿಳ್ಕೊತಾರೆ, ಯಾರ್ಯಾರು ಸರಿ ಮಾಡ್ಕೋತಾರೆ, ಎಲ್ಲ ಒಳಗಡೆ ಬರ್ತದೆ, ಕ್ಲಿಯರ್ ಆಗ್ತದೆ. ಸೊ ಹಾಗಾಗಿ ನನ್ಗೇನು ಬಿ ಪಿ ಒಳಗಡೆ ಇದ್ರೆ ಸಾಕು, ನೀವು ಮಾತ್ರೆ ತಗೋತಿರೋ, ಮಾತ್ರೆ ತಗೊಳಲ್ವೋ, ನೀವು ಡಾನ್ಸ್ ಮಾಡ್ತಿರೋ, ನೀವು ಕುಣಿತಿರೋ, ನೀವು ಮ್ಯೂಸಿಕ್ ಕೇಳ್ತಿರೋ, ನಿಮಗೆ ಬಿಡ್ತೀನಿ ನಾನು. ನನಗೆ ವ್ಯಾಲ್ಯೂಸ್ ಒಳಗಡೆ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಆದ್ರೆ ಏನಾಗ್ತದೆ, ಒತ್ತಡಗಳಾಗತ್ತೆ. ನಮ್ಮ ರಿಸರ್ಚ್ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು ಇನ್ನು 5 ವರ್ಷ ಬಿಟ್ಕೊಂಡು ಅಂತ ಬರ್ದಿದ್ದಾರೆ. ಅದು ಬರ್ದಾಗ ನಾನು ನಿಮ್ಗೆ ಹೇಳಲೇಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇವೆಲ್ಲ ಏನಾಗ್ತದೆ, ಸುಮ್ಮನೆ ಅನ್ನೆಸೆಸರಿ ನಾನ್ ಸರಿ ಹೋಗ್ದಲ್ಲೇ ಬೇರೆಯವ್ರನ್ನ ಬ್ಲೇಮ್ ಮಾಡೋದಾಗುತ್ತೆ. ಅದರಿಂದ ದೇರ್ ಇಸ್ ನೋ ಪಾಯಿಂಟ್. ಸೊ ಟೇಕ್ ಓನರ್ಶಿಪ್. ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ ತಗೊಳ್ಳಿ. ಸೊ ತೂಕ ಇಳಿಲಿಲ್ಲ ಅಂದ್ರೆ ಚಾನ್ಸೇ ಇಲ್ಲ ಬಿ ಪಿ ಒಳಗಡೆ ಬರ್ಲಿಕ್ಕೆ. ಅವಾಗ ಮಾತ್ರೆ ಬೇಕೇ ಬೇಕಾಗ್ತದೆ, ಸಮಸ್ಯೆ ಆಗ್ತದೆ. ಆಮೇಲೆ ಮಾತ್ರೆ ಸುಲಭ. ಆಮೇಲೆ ಮಾತ್ರೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋಕೆ ಆಗೋದಿಲ್ಲ, ಈ ಥರದ್ದೆಲ್ಲ ಇವೆಲ್ಲ ಮಿತ್ಸ್ ಅವು. ಸೊ ಅದು ಜೆನೆಟಿಕಲಿ ಬರ್ತಕ್ಕಂತಹ ಬಿ ಪಿ ಕಾಯಿಲೆಗದು, ಜೀವನ ಶೈಲಿಯಿಂದ ಬರ್ತಕ್ಕಂಥ ಬಿ ಪಿ ಕಾಯಿಲೆಗಲ್ಲ. ಜೀವನ ಶೈಲಿಯಿಂದ ಬರ್ತಕ್ಕಂಥ ಬಿ ಪಿ ಕಾಯಿಲೆಗೆ ವಿಚ್ ಈಸ್ 90% ಆಫ್ ದ ಬಿ ಪಿ, ಈಗ ಬರ್ತಿರ್ತಕ್ಕಂಥ ಬಿ ಪಿಗೆ 90% ಆಫ್ ದ ಬಿ ಪಿ ಕಾಯಿಲೆಗಳು ಜೀವನ ಶೈಲಿಯಿಂದ ಬರ್ತಕ್ಕಂಥದ್ದು. ಅದೇ ಕಂಪ್ಲೀಟ್ಲಿ ರಿವರ್ಸಿಬಲ್, ಕಂಪ್ಲೀಟ್ಲಿ ರಿವರ್ಸಿಬಲ್. ಐ ಆಮ್ ಟೆಲಿಂಗ್ ಯು. ಸೊ ನಾನು ಎಷ್ಟು ಜನ ಪೇಷಂಟ್ಸ್ಗೆ ನಾನು ಅವ್ರಿಗೆಲ್ಲ ಸರಿ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಕಳಿಸ್ಬಿಟ್ಟಿರ್ತೀನಿ. ಬಿ ಪಿ ಮಾತ್ರ ಇಲ್ದಂಗೆ ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. 10 ವರ್ಷ ತಗೊಂಡ್ರು ನಿಲ್ಸಿದ್ದಾರೆ. ವೆರಿ ಕಾಮನ್, ನೋ ಪ್ರಾಬ್ಲಮ್.